ರ್ಯಾಪಿಡೋ? ಬೈಕ್ ಟ್ಯಾಕ್ಸಿ. ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಅಂತನಾ? ಹಾ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೇನ್ ತೊಂದರೆ ಆಗಿರೋದು? ಏನಣ್ಣ ಡ್ಯೂಟಿಗಳೇ ಇಲ್ಲ ಕಣಣ್ಣ. ಆಮೇಲೆ ಡ್ಯೂಟಿ ಇಲ್ಲ, ಎಲ್ಲ ಆಡ್ತಾರ ಅಲ್ಲಿ ಇಲ್ಲಿ ಕುತ್ಕೊಂಡು ಅಣ್ಣ ಡ್ಯೂಟಿ ಬೀಳ್ತಾವಣ, ಅಣ್ಣ ಡ್ಯೂಟಿ ಬೀಳ್ತಾವಣ. ಇಲ್ಲಪ್ಪ ಎಲ್ಲಿ ಅಣ್ಣ ಡ್ಯೂಟಿ? ನಿಜವಲ್ಲ, ಬೆಳಗ್ಗೆ ಸಂಪಾದನೆ 700 ರೂಪಾಯಿ ಸಂಪಾದನೆ ಮಾಡ್ಲಿಲ್ಲ. ಈಗ ರ್ಯಾಪಿಡೋ 5ವರೆಗೆ ಬಂದಿರೋದು. ರ್ಯಾಪಿಡೋ ಒಂದ್ ಸಂಸ್ಥೆಯಿಂದ ಈ ಪ್ರಾಬ್ಲಮ್ ಅಥವಾ ಊಬರ್ ಓಲಾ ಇಂದನೂ ಕೂಡ ಈ ಪ್ರಾಬ್ಲಮ್? ರ್ಯಾಪಿಡೋ ಊಬರ್ ಬೈಕ್ ಟ್ಯಾಕ್ಸಿಯಿಂದ ಒಟ್ಟಿನಲ್ಲಿ. ಯಾವ್ಯಾವ್ದ್ರಲ್ಲಿ ಓಡ್ತಾ ಇರೋದು ಬೈಕ್ ಟ್ಯಾಕ್ಸಿ? ಊಬರ್ ಅಲ್ಲೂ ಓಡ್ತೈತೆ, ಓಲಾದಲ್ಲೂ ಓಡ್ತೈತೆ, ರ್ಯಾಪಿಡೋದಲ್ಲೂ ಓಡ್ತೈತೆ. ಈಗ ನೀವು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದೀರಾ ನೀವೆಲ್ಲ? ನಮ್ದು ಓಲಾ ಊಬರ್ ಡ್ಯೂಟಿನೇ ಇರೋದಲ್ಲ, ಬೈಕ್ ಟ್ಯಾಕ್ಸಿ ಎಲ್ಲ. ನಾನು ಹೇಳೋದಕ್ಕೆ ಉತ್ತರ ಕೊಡಿ. ಇವಾಗ ಬೈಕ್ ಟ್ಯಾಕ್ಸಿನೂ ಕೂಡ ಓಲಾ ಊಬರ್ ರ್ಯಾಪಿಡೋದಲ್ಲಿ ಓಡ್ತೈತೆ. ನೀವು ಆಟೋದವರು ಕ್ಯಾಬ್ ಅವರು ಕೂಡ ಓಲಾ ಊಬರ್ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾ ಇದೀರಾ. ಹೆಂಗ್ ನಿಂತು ಬಿಡ್ತದೆ ಬೈಕ್ ಟ್ಯಾಕ್ಸಿ? ಬೈಕ್ ಟ್ಯಾಕ್ಸಿ ಅಲ್ಲ, ಒಂದ್ ನಿಮಿಷ ರೀ, ನಾನ್ ಕ್ಲಾರಿಟಿ ಕೊಟ್ಬಿಡ್ತೀನಿ, ಆಮೇಲೆ ಹೆಂಗಾರ ಮಾತಾಡ್ಕಡಿ. ಈಗ ನೀವು ಆಟೋದವರು ಕ್ಯಾಬ್ನವರು ಎಲ್ಲ ಏನ್ ಮಾಡ್ತೀರಾ? ಓಲಾ ಊಬರ್ ರ್ಯಾಪಿಡೋ ಈ ಮೂರನ್ನು ಕೂಡ ಆನ್ ಮಾಡ್ತೀರಾ. ನೀವೆಲ್ಲ ಆನ್ ಮಾಡೋದ್ರಿಂದ ಏನಾಗುತ್ತೆ, ಪ್ರಯಾಣಿಕರುಗಳಿಗೆ ಓಲಾ ಊಬರ್ ರ್ಯಾಪಿಡೋದಲ್ಲಿ ಕ್ಯಾಬು ಆಟೋ ಮತ್ತೆ ಬೈಕು ಸಿಗುತ್ತೆ ಅಂತ ಚೆನ್ನಾಗ್ ಗೊತ್ತು. ನೀವು ಆಫ್ ಮಾಡಿದ್ರೆ ಆ 3 ಸಂಸ್ಥೆನ, ಬರೀ ಬೈಕಲ್ಲಿ ಆ 3 ಸಂಸ್ಥೆ ನಡೀತದ ಬೆಂಗಳೂರಿನಲ್ಲಿ? ಇಲ್ಲ. ಇವಾಗ ನೀವೇನ್ ಮಾಡ್ಬೇಕು? ಆಫ್ ಮಾಡ್ಬೇಕು. ಆಫ್ ಮಾಡ್ಬಿಟ್ಟು ಏನ ಮಾಡೋದು? ಒಂದ್ ನಿಮಿಷ, ಈಗ ಆಫ್ ಮಾಡದ್ಮೇಲೆ ಏನ್ ಮಾಡ್ಬೇಕು? ದುಡಿಮೆ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ಅಂತ ನೀವ್ ಹೇಳ್ತೀರಾ. ಈಗ ನಗರ ಮೀಟರ್ ಅಂತ ಹೇಳಿ ನಾವೊಂದು ಎಲ್ಲಾ ಕಡೆ ಪ್ರಚಾರ ಮಾಡ್ದೋ, ಮೀಟರ್ ಸಂಪಾದನೆ ಮಾಡೋ ಅಂತದ್ದು ಸಾಧ್ಯ ಆದಷ್ಟು ಆಪ್ ನ ಬಳಸ್ರಪ್ಪ ಅಂತ ಹೇಳ್ದೋ. ಅದನ್ನ ಅದಕ್ಕೆ ಇವರು ಮುಂದೆ ಬರಕ್ ರೆಡಿ ಇಲ್ಲ, ಯಾರು? ಆಟೋದವರು ಮತ್ತೆ ಕ್ಯಾಬ್ನವರು. ಸರಿನಾ? ಈಗ ನಮ್ಮ ಯಾತ್ರೆಯಲ್ಲಿ ಅವನು ಏನು ಒಳ್ಳೆಯವನು ಅಂತ ನಾನು ಹೇಳಲ್ಲ. ಅವನು ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಅಂದ್ರೆ ಈ 3 ಸಂಸ್ಥೆ ತರನೇ ಅವನದು ಒಂದು. ಆದ್ರೆ ಸದ್ಯದ ಮಟ್ಟಿಗೆ ಏನು ಅಂದ್ರೆ ಅವಂದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ, ಹೈದರಾಬಾದಲ್ಲಿ ಓಡ್ತೈತೆ, ಕರ್ನಾಟಕದಲ್ಲಿ ಇಲ್ಲ. ಈಗ ಅವ್ನು ಎಲ್ಲಿವರೆಗೂ ಬೈಕ್ ಬಿಡಲ್ವೋ, ಈಗ ಇರೋದ್ರಲ್ಲಿ ಇವ್ರು 3 ಜನ ಕಂಪೇರ್ ಮಾಡ್ಕೊಂಡ್ರೆ ಅವನು ಬೈಕ್ ಬಿಡ್ತಾ ಇಲ್ಲ. ಆಮೇಲೆ ಈ ನಗರ ಮೀಟರ್ ಅಂತ ನಾವೇನ್ ಮಾಡಿದೀವಿ ಅದ್ರಲ್ಲೂ ಕೂಡ ಮೀಟರ್ ಹಾಕೊಂಡು ಸಂಪಾದನೆ ಮಾಡೋದು. ಈಗ ನಿಮ್ಗೆ ಓಲಾ ಊಬರ್ ರ್ಯಾಪಿಡೋ ಬಿಟ್ರೆ ಬೇರೆ ಆಲ್ಟರ್ನೇಟ್ ಇಲ್ಲ ಅಂದಿದ್ರೆ ಏನು ಮಾಡಕ್ ಆಗಲ್ಲಪ್ಪ, ಅದ್ರಲ್ಲೇ ಒದ್ದಾಡ್ರಿ ಅಂತ ನಾವ್ ಹೇಳ್ತಿದ್ದೋ. ನೀವುಗಳು ಓಲಾ ಊಬರ್ ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಲ್ಲ, ಅದ್ರಲ್ಲಿ ಡ್ಯೂಟಿ ಮಾಡೋದ್ ಬಿಡಲ್ಲ, ಅದ್ರಲ್ಲಿ ಲಾಗಿನ್ ಆಗೋದ್ ಬಿಡಲ್ಲ. ನಿಮ್ಗೆ ಡ್ಯೂಟಿನೂ ಬರ್ಬೇಕು, ಬೈಕ್ ಟ್ಯಾಕ್ಸಿನೂ ನಿಲ್ಬೇಕು ಅಂದ್ರೆ ಅವ್ರು ಹೆಂಗ್ ನಿಲ್ಲಿಸ್ತಾರೆ? ಅವ್ರ ಜುಟ್ಟು ಜನವಾರ ಎಲ್ಲ ನಿಮ್ ಕೈಯಲ್ಲ ಐತೆ. ಆದ್ರೆ ನೀವುಗಳು ಮಾತ್ರ ಅವ್ರದ್ದು ಡಿವೈಸ್ಗಳನ್ನ ಆಫ್ ಮಾಡಿ ಈ ಕಡೆ ಬರಕ್ ರೆಡಿ ಇಲ್ಲ. ಕೋರ್ಟಲ್ಲಿ ಅವ್ನು ನೋಡಪ್ಪ, ಈಗ ಜಡ್ಜು ಅದಕ್ಕೆ ಏನ್ ತೀರ್ಪು ಕೊಡ್ಬೇಕು, ಆ ತೀರ್ಪು ಕೊಡೋದಕ್ಕೆ ಅದರದೇ ಆದ ರೀತಿಯಲ್ಲಿ ಅವ್ರು ಸ್ಟಡಿ ಮಾಡಿ ತೀರ್ಪು ಕೊಡ್ಬೇಕು. ಈಗ ದಿನಪೂರ್ತಿ ಒಂದ್ ಕೇಸನ್ನೇ ತಗೊಳಲ್ಲ ಅವರು. ಈಗ ಒಂದು ಕೋರ್ಟಲ್ಲಿ ಕೇಸ್ ನಡೀತದೆ ಅಂದ್ರೆ ಒಂದ್ ದಿನಕ್ಕೆ 20 ಜನದ್ದು, 50 ಜನದ್ದು, 80 ಜನದ್ದು ಈ ತರ ಕೇಸಸ್ಗಳು ಇರ್ತವೆ. ಇವ್ರಿಗೆ ಅಂತ ಒಂದು 20 ನಿಮಿಷ 30 ನಿಮಿಷ ಅಂತ ಒಂದು ಸಮಯ ಕೊಡ್ತಾರೆ ಅಷ್ಟೇ. ಆ 30 ನಿಮಿಷ 20 ನಿಮಿಷದಲ್ಲಿ ಫುಲ್ಲು ಜಡ್ಜ್ಮೆಂಟ್ ಕೊಡಕ್ ಯಾರ ಕೈಯಲ್ಲೂ ಆಗಲ್ಲ. ಈ ಹಿಯರಿಂಗ್ ಅಲ್ಲಿ ಇಷ್ಟು ಟೈಮ್ ಅಲ್ಲಿ ಏನ್ ಚರ್ಚೆ ಆಯ್ತು, ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಏನಾಯ್ತು, ಇದೆಲ್ಲ ಟ್ಯಾಲಿ ಮಾಡಿ ಅದು ತೀರ್ಪು ಬರೋಷ್ಟರಲ್ಲಿ ನೀ ಆಟೋ ಫೀಲ್ಡೇ ಬಿಟ್ಬಿಟ್ಟಿರ್ಬೋದು. ಇಲ್ಲ ಮನುಷ್ಯನ ಜನ್ಮ ನಿಮ್ಗೆ ಗೊತ್ತಲ್ಲ, ಯಾವ ಟೈಮಲ್ಲಿ ಎಲ್ಲಿ ಹೊಗೆ ಹಾಕೊಂಡ್ಬಿಡ್ತಾರೆ ಹೇಳಕ್ಕಾಗಲ್ಲ. ತೀರ್ಪು ಬರೋಷ್ಟ್ರಲ್ಲಿ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿರ್ಬೋದು. ಆ ಕೋರ್ಟ್ ಕತೆ ಬಿಟ್ಬಿಡ್ರಿ. ನಾನ್ ಹೇಳೋದು ಇಷ್ಟೇ, ನೀವು ಓಲಾ ಊಬರ್ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತದೆ ಅಂದ್ಮೇಲೆ ಅವ್ರ ಆ್ಯಪ್ಗಳನ್ನ ನಿಲ್ಲಿಸ್ಬೇಕು. ನೀವೇ ಹೇಳ್ಬೇಕು, ನೋಡಯ್ಯ ನಿನ್ನ ಸಂಸ್ಥೆಲಿ ಬಂದು ನಾವು ಡ್ಯೂಟಿ ಮಾಡಬೇಕು, ಲಾಗಿನ್ ಮಾಡಬೇಕು ಅಂದ್ರೆ ನೀನ್ ಬೈಕ್ ಟ್ಯಾಕ್ಸಿ ನಿಲ್ಸು, ನಾವು ಬರ್ತೀವಿ. ನೀನ್ ಬೈಕ್ ಟ್ಯಾಕ್ಸಿನ ರನ್ ಮಾಡ್ಕೊಂಡು ನಿಮ್ ಸಂಸ್ಥೆಲೇ ನಾವು ಲಾಗಿನ್ ಮಾಡ್ಕೊಟ್ರೆ ನಿನ್ಗೆ ಬಿಸ್ನೆಸ್ ಗ್ರೋತ್ ಆಯ್ತದೆ, ನೀನ್ ಬೈಕು ಬಿಡ್ತೀಯ, ಬಿಟ್ರೆ ಸೈಕಲ್ಲು ಬಿಡ್ತೀಯ ಅಂತ ಈ ತರ ಮೈಂಡ್ ಯೂಸ್ ಮಾಡಕ್ ನೀವ್ ಯಾರು ರೆಡಿ ಇಲ್ಲ. ನಮ್ಮಂತವ್ರು ಫೋನ್ ಮಾಡ್ತೀರಾ ಒಂದು ಓಕೆ, ನಾವು ಇರೋ ವಿಷಯ ಹೇಳ್ತೀವಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನೂ ಒಂದಷ್ಟು ಜನ ಅವ್ರೆ, ನೀವು ನಿಮ್ಮಂತವ್ರು ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರು ಬಿಟ್ಟು ಶೋ ತಗೊಳಕ್ಕೆ. ಯಾಕೆ ಅಂದ್ರೆ ಅವರು ಈಗ ಅವ್ರದ್ದು ಹೊಟ್ಟೆಪಾಡಿರ್ತದೆ. ಈಗ ನಿಮ್ಮನ್ನ ಬಳಸ್ಕೊಂಡು ಗಾಡಿ ಡೀಲಿಂಗ್ ಮಾಡೋದಿರ್ತದೆ, ನಿಮ್ಮನ್ನ ಬಳಸ್ಕೊಂಡು ಒಂದು ಫೈನಾನ್ಸ್ ವ್ಯವಹಾರ ಮಾಡೋದಿರ್ತದೆ. ಈ ತರ ನಿಮ್ಮನ್ನೇ ಬಳಸ್ಕೊಂಡು ಅವ್ರು ಹೊಟ್ಟೆಪಾಡು ನಡ್ಸ್ಕೊಳ್ಳೋ ಅಂತವ್ರು ಒಂದಷ್ಟು ಜನ ಅವ್ರೆ. ಅವ್ರಿಗಿಂತ ಇಶ್ಯೂಸ್ಗಳೆಲ್ಲ ಸಾಲ್ವ್ ಆಗಬಾರ್ದು.
ಆಮೇಲೆ ಡ್ರೈವರ್ಗಳು ಇಂಥ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡಿಸ್ಕೊಳ್ಳೋ ಅಂತ ರೀತಿಲಿ ಬೆಳಿಬಾರ್ದು. ನೀವು ಸಮಸ್ಯೆ ಹೇಳ್ಕೊಂಡೇ ಸಾಯ್ತಾ ಇರ್ಬೇಕು, ಅವ್ರು ಅದನ್ನ ತಿಳ್ಕೊಂಡೇ ಅವ್ರು ಬದುಕ್ತಾ ಇರ್ಬೇಕು ಅನ್ನೋ ಒಂದು ಮೈಂಡಲ್ಲಿ ಅವ್ರವ್ರೆ. ಅಂತವ್ರ ವಿಚಾರನ ನೀವು ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಹೋರಾಡ್ತಾ ಇದ್ದೀನಿ, ನಾನು ಹಂಗ್ ಮಾಡ್ತಾ ಇದ್ದೀನಿ, ನಾನು ಹಿಂಗ್ ಮಾಡ್ತಾ ಇದ್ದೀನಿ, ನಾನು ಕೇಸ್ ಹಾಕ್ಸ್ಕೊಂತಿದ್ದೀನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ. ಇದಕ್ಕೆ ಯಾವ್ದು ಬೆಟರ್ ನೀವೇ ಹೇಳ್ರಪ್ಪ. ನಿಮ್ ಕೈಯಲ್ಲೇ ಐತೆ, ಇದನ್ನ ಚೇಂಜ್ ಮಾಡೋದು ನಿಮ್ ಕೈಯಲ್ಲೇ ಐತೆ. ಆದ್ರೆ ನಿಮ್ಗೆ ಅದು ಯಾವ್ದು ಬೇಕಿಲ್ಲ, ನಾನೇನ್ ಮಾಡ್ಲಿ? ಸರಿ ಅಣ್ಣ.